ನಾನು ನಿಮ್ಮ ಗೋಸ್ಟ್ ಕಿಂಗ್ ಓಡಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರ್ಯಾರು ಹೊಸಬ್ರಿದ್ದೀರಾ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮತ್ತು ಯಾರ್ಯಾರು ಹೊಸಬ್ರಿದ್ದೀರಾ ಅವರು ಲೈಕ್ ಕೊಟ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಒಂದು ತಂದಿದ್ದೀನಿ. ಎರಡು ಟಾಪಿಕ್ ತಂದಿದ್ದೀನಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಗೆ ಏನಿದ್ರು ಕಮೆಂಟ್ ಬಾಕ್ಸ್ ನಿಮ್ಮದೇ ಅಂತ ನಾನು ಆವತ್ತಿಂದ ಹೇಳ್ತಾನೆ ಇರ್ತೀನಿ. ಯಾವುದೇ ವೀಡಿಯೋಗಾಗಿ ಒಂದು ಕಮೆಂಟ್ ಹಾಕಿ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಇವತ್ತಿನ ವಿಷಯ ನೋಡೋಣ ಬನ್ನಿ. ಇವತ್ತಿನ ವಿಷಯನ ನಾನು ಹೇಳ್ತೀನಿ, ಒಂದೊಂದೇ ಪಾಯಿಂಟ್ ಮಾಡ್ಕೊಳ್ಳಿ. ಒಂದನೇ ವಿಷಯ, ನಂದು ಏನೋ ಫೇಕ್ ಐ ಡಿ ಆಗಿದೆ ಅಂತ ನನಗೆ ಗೊತ್ತಾಗಿದೆ. ಓಕೆನಾ? ಅದರಲ್ಲಿ ಪಾಯಿಂಟ್ಸ್ ಪ್ರಕಾರ ಹೇಳ್ತೀನಿ. ಒಂದು, ನಂದೇನಾದರೂ ಫೇಕ್ ಐ ಡಿ ಬಂತು ಅಂತಂದರೆ ನೀವು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಬ್ಲೂ ಕೊಡಿ, ಮತ್ತು ಸಬ್ ಎಷ್ಟಿದೆ ಮತ್ತು ವೀಡಿಯೋ ಇದೆಯಾ ಅಂತ ಎಲ್ಲ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಕೊಡಿ. ಓಕೆನಾ? ಸೆಕೆಂಡ್ ಪಾಯಿಂಟ್ ಬಂದು, ಅದರಿಂದ ನಿಮ್ಗೇನು ಲಾಭ ಅಂತ ಕೂಡ ಹೇಳ್ತೀನಿ ನೋಡಿ. ಫಸ್ಟ್ನೇ ಪಾಯಿಂಟ್ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಸಬ್ಬಿಂದ ನೋಡ್ಕೊಂಡು ಕೊಡೋದ್ರಿಂದ ಅದು ಯಾರು ಏನು ಅಂತ ಗೊತ್ತಾಗುತ್ತೆ. ಅವರು ರಿಯಲ್ ಐ ಡಿ ಇದ್ದರೆ ಅವ್ರು ಆ ಥರ ಬ್ಯಾಡ್ಸ್ ಕಮೆಂಟ್ಸ್ ಹಾಕೋದಿಲ್ಲ. ಓಕೆನಾ? ಅದೇ ಫೇಕ್ ಐ ಡಿಗಳಾದರೆ ಬ್ಯಾಡ್ ಕಮೆಂಟ್ ಬರ್ತಾನೆ ಇರುತ್ತೆ. ಅವ್ರು ಇಷ್ಟ ಬಂದಂಗೆ ಒಬ್ಬರ ಹೆಸರನ್ನ ಕೆಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಫೇಕ್ ಐ ಡಿ ಮಾಡ್ತಾ ಇರ್ತಾರೆ. ಓಕೆನಾ? ಇದರಿಂದ ನಿಮ್ಗೇನು ಲಾಭ ಅಂತಂದರೆ, ಇದರಿಂದ ಲಾಭ ನಿಮಗೇನು ಅಂತಂದರೆ, ನಿಮ್ಮ ಲೈವ್ಗೆ ಯಾರೋ ಒಳ್ಳೆಯವರೇ ಬಂದಿರ್ತಾರೆ, ಅವ್ರದ್ದು ಫೇಕ್ ಐ ಡಿ ಮಾಡಿರ್ತಾರೆ. ಆಮೇಲೆ ಅವ್ರ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಅದಕ್ಕೆ ಇದರಿಂದ ನಿಮ್ಗೆ ಲಾಭ ಏನಂತಂದರೆ, ಹೈಡ್ ಮಾಡೋದು, ಟೈಮ್ ಔಟ್ ಕೊಡೋದು. ಏನಾದರೂ ಅಕಸ್ಮಾತ್ ಅವರು ಒರಿಜಿನಲ್ ಐ ಡಿ ಅಂತ ಬಂತ ಅಂದರೆ ಅವ್ರನ್ನ ತಿರ್ಗಿ ನೀವು ಅವ್ರ ಮೇಲೆ ಬೇರೆ ಥರ ಮಾತಾಡೋ ಅಂಥದ್ದು. ಅದಕ್ಕೇ ಇದು ಬ್ಯಾಡ್ ಕಮೆಂಟು ಮತ್ತು ಅದು ಬರೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೊಬೋದು ಆ ಫೇಕ್ ಐ ಡಿನ ಯಾವುದು ಅಂತ. ಓಕೆ, ಈಗ ಇಷ್ಟೇ, ಅಷ್ಟೊಂದಿಲ್ಲ. ನಂದು ಫೇಕ್ ಐ ಡಿ ಮಾಡಿದೆ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮೊದಲೇ ನಿಮಗೆ ಪೋಸ್ಟರಲ್ಲೂ ಹಾಕಿದ್ದೆ ಮತ್ತು ಒಂದು ವೀಡಿಯೋದಲ್ಲಿ ಹೇಳಿದೆ, ನಂದು ಫೇಕ್ ಐ ಡಿ ಮತ್ತು ಚೆಕ್ ಮಾಡಿಬಿಟ್ಟು ಬ್ಲೂ ಕೊಡಿ ಮತ್ತು ಅವ್ರ ಹತ್ರ ಮಾತಾಡಿ ಅಂತ. ಫೇಕ್ ಐ ಡಿ ಏನಾದರೂ ಬಂತು ಅಂತಂದರೆ ಚೆಕ್ ಮಾಡಿಬಿಟ್ಟು ಹೈಡ್ ಮಾಡಿಬಿಡಿ. ಓಕೆನಾ? ಇದಾದಮೇಲೆ ನೆಕ್ಸ್ಟು ನಾನು ಇವಾಗ ಹೇಳೋಕ್ಕೆ ಬಂದಿರೋ ವಿಷಯ ಏನಂತಂದರೆ, ನಮಗೆ ಇಂಗ್ಲೀಷ್ ಬರಲ್ಲ. ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರು ನಮಗೆ ತಪ್ಪಾಗಿ ಬರುತ್ತೆ. ಮತ್ತು ನಮಗೆ ಕನ್ನಡದಲ್ಲಿ ಟೈಪ್ ಮಾಡೋಕ್ಕಿದ್ರೆ ಅದು ಬರ್ತಾಯಿಲ್ಲ. ನಾವು ಟೈಪ್ ಮಾಡೋರಿಗೆ ಅದು ಅರ್ಥನೂ ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಇದು. ಓಕೆನಾ? ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ KA ಕನ್ನಡ ಕೀಬೋರ್ಡ್ ಅಂತ ಹೊಡೀರಿ. ಕನ್ನಡ ಕೀಬೋರ್ಡ್ ಅಂತ ಹೊಡೆದ್ರೆ ಇಲ್ಲಿ ಸಿಗುತ್ತೆ ದೇಶಿ ಕನ್ನಡ ಕೀಬೋರ್ಡ್ ಅಂತ. ನೀವು ಕೀಬೋರ್ಡ್ಗೆ ಹೋಗಿ ಇಲ್ಲಿದೆ ನೋಡಿ, ಇದು ಅಪ್ಡೇಟ್ ಕೇಳ್ತಾ ಇದೆ, ನಾನು ಅಪ್ಡೇಟ್ ಕೊಟ್ಟಿಲ್ಲ. ಓಕೆನಾ? ಇದನ್ನು ಇನ್ಸ್ಟಾಲ್ ಮಾಡಾದಮೇಲೆ ಇಲ್ಲಿದೆ ನೋಡಿ ಆ್ಯಪು. ಈ ಆ್ಯಪ್ನ ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮಗೆ ಮೊದಲು ಸ್ಟಾರ್ಟಿಂಗಲ್ಲಿ ಅದೇ ತೋರಿಸುತ್ತೆ, ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನೆಲ್ಲ ಅಲೋ ಮಾಡಾದ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಿ, ಅದು ಕನ್ನಡದಾಗ ಬರಲಿ ಅಂತಂದರೆ ಈ ಥರ ನೋಡಿ ಇಲ್ಲಿ ಕನ್ನಡದಲ್ಲಿ ತೋರಿಸ್ತಾ ಇದೆ ಈ ಥರ. ಇಲ್ಲ ನಾನು ಇಂಗ್ಲೀಷಲ್ಲೇ ಟೈಪ್ ಮಾಡ್ತೀನಿ ಅಂತಂದರು ಈ ಥರ ಕೂಡ ಮಾಡ್ಬೋದು. ಅದು ಬಿಟ್ಟರೆ ನಾವು ಬರಿತೀವಿ ಈ ಥರ ಅಂತಂದರೆ
ಬರುತ್ತೆ. ಈ ಥರನೂ ಮಾಡ್ಬೋದು. ಓಕೆ, ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತಂದರೆ ಇದನ್ನು ಟೈಪ್ ಮಾಡ್ಬೋದು ನೋಡಿ ಈ ಥರ. ಓಕೆನಾ, ಈ ಥರ ಎಲ್ಲ ಇದೆ ಈ ಆ್ಯಪ್ನಲ್ಲಿ. ಮತ್ತು ಕೀಬೋರ್ಡ್ ವಾಲ್ಪೇಪರ್ ಕೂಡ ಚೇಂಜ್ ಮಾಡ್ಬೋದು. ಇದರಲ್ಲಿ ಸೆಟ್ಟಿಂಗ್ಸ್ಗಳಿವೆ, ಎಮೋಜಿಸು, ಟೈಪಿಂಗು, ಹ್ಯಾಂಡ್ ರೈಟಿಂಗು, ಎಕ್ಸ್ಟ್ರಾ ಫ್ಯೂಚರು, ಈ ಥರ ಎಲ್ಲ ಇದೆ. ಚೆನ್ನಾಗಿದೆ ಆ್ಯಪು. ಕನ್ನಡ ಬರಲ್ಲ ಅಂತ ಅನ್ನೋರಿಗೆ ಈ ಆ್ಯಪ್ನ ನಾವು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದೇನಂತಂದರೆ ಇದು ಕ್ರಿಶ್ಚಿಯನ್ಸ್ ಅವ್ರಿಗೆ ಏನಂತಂದರೆ ಒಬ್ಬೊಬ್ರಿಗೆ ಬೈಬಲ್ಲು ಮನೇಲಿ ಇಕ್ಕಿರ್ತಾರೆ, ಅವರು ಚರ್ಚ್ಗೆ ಹೋಗಿರ್ತಾರೆ. ಅವ್ರಿಗಂತಲೇ ಒಂದು ಆ್ಯಪ್ ಇದೆ, ಕನ್ನಡ ಬೈಬಲ್ ಆ್ಯಪ್ ಅಂತ. ಇಲ್ಲೇ ಇದೆ ನೋಡಿ, ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಓಪನ್ ಮಾಡಿದ್ರೆ ಕನ್ನಡ ಬೈಬಲ್ ಅಂತ ಬರುತ್ತೆ ನೋಡಿ. ಈ ಥರ ಇಲ್ಲಿ ಎಷ್ಟೊಂದಿದೆ, ಯಾವುದು ಬೇಕಾದ್ರೂ ನೀವು ಓದ್ಬೋದು, ಕಾಪಿ ಕೂಡ ಮಾಡ್ಕೊಬೋದು ಇದರಲ್ಲಿ. ಇಲ್ಲ ನಮ್ಮ ಕೈಲಿ ಓದಕ್ಕೆ ಬರಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಈ ಥರ ಇದೆ. ಈಗ ನಾನು ಇದನ್ನೇ ನೋಡ್ತಿದ್ದೀನಿ. ಓಕೆನಾ, ಈ ಥರ ಹಿಂಗೆ ಇಲ್ಲಿ ವಾಯ್ಸಿಂದ ಇದು ಕೊಟ್ಟಿರ್ತಾರೆ, ಅದಷ್ಟಕ್ಕೆ ಅದೇ ಲೂಕನು 1ನೇ ಅಧ್ಯಾಯ. ನೋಡಿ, ಇಲ್ಲಿ ಕೇಳಿಸ್ತಾ ಇದೆಯಾ? ಪೀಠಿಕೆ. ಸನ್ಮಾನ್ಯನಾದ ಥಿಯೋಫಿಲನೇ, ನಮ್ಮ ಮಧ್ಯೆ. ನೋಡಿ, ಈ ಥರ ಅದೇ ವಾಯ್ಸಲ್ಲಿ ಮಾತಾಡುತ್ತೆ. ಮತ್ತು ಪ್ಲ್ಯಾನ್ಸು ಅದು, ಮತ್ತು ಯಾವಾಗ ಏನೇನಿದೆ ಬೈಬಲ್ಲು, ಆ ಥರ ಎಲ್ಲ ತೋರಿಸುತ್ತೆ ಇದರಲ್ಲಿ ನೋಡಿ, ಆ ಥರ. ಮತ್ತು ಇನ್ನೊಂದೇನಂತಂದರೆ ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ಅಂದರೆ ನಾವು ಏನೋ ಎಡಿಟ್ ಮಾಡಬೇಕು, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕ್ರೋಮಲ್ಲಿ ಹೋಗಿ ಯಾವ್ಯಾವ ಎ ಪಿ ಕೆಗಳನ್ನ ನಾವು ಡೌನ್ಲೋಡ್ ಮಾಡ್ಕೊತೀವಿ. ಅದು ಅಷ್ಟೊಂದು ಸೇಫ್ ಅಲ್ಲ. ನಾವು ಏನು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ತೀವಲ್ಲ, ಅದೆಲ್ಲ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಒಂದೊಂದು ಯಾವುದೋ ಆಗಬಹುದು, ಆದರೆ ಎಲ್ಲವೂ ಆಗೋಲ್ಲ. ಅದಕ್ಕೆ ನಾವು ಯಾವಾಗ ಕ್ರೋಮ್ನಲ್ಲಿ ಎ ಪಿ ಕೆನ ಡೌನ್ಲೋಡ್ ಮಾಡ್ತೀವಲ್ಲ, ಅದು ಯಾವ ಥರ ಇರುತ್ತೆ ಅಂತಂದರೆ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡುವಂಥ ಸಾಧ್ಯತೆ ತುಂಬಾ ಇದೆ. ಅದಕ್ಕೆ ನಾವು ಅಲ್ಲಿಂದ ಜಾಸ್ತಿ ನಾವು ಯೂಸ್ ಮಾಡೋ ಬದಲು ನಾವು ಪ್ಲೇಸ್ಟೋರಲ್ಲಿ ಯೂಸ್ ಮಾಡ್ಬೋದು. ಓಕೆನಾ, ಇವಾಗ ನಿಮಗೆ ಇನ್ನೊಂದು ಲಾಸ್ಟು ಪಾಯಿಂಟ್ ಹೇಳ್ತಾ ಇದ್ದೀನಿ. ಏನಂತ ಅಂದರೆ ನಾವು ಲೈವ್ ಹೊಸ್ದಾಗಿ ಮಾಡ್ತಾಯಿದ್ದೀವಿ, ಮತ್ತು ನಾವು ಎಷ್ಟೋ ದಿವಸ ಆಗೋಗಿದೆ, ಎಲ್ಲರದು ಬ್ಲೂ ರಿಮೂವ್ ಮಾಡಬೇಕು, ಬ್ಯಾಡ್ ಕಮೆಂಟ್ ಜಾಸ್ತಿ ಬರ್ತಾಯಿದೆ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನೀವು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಸಿಂಪಲ್ಲು ನಿಮ್ಮ ಕ್ರೋಮ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೊಡೀರಿ ನೋಡಿ, ಇಲ್ಲಿ ಬಂತು. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ, ಅಂದರೆ ಇದು ಡೈರೆಕ್ಟ್ ಇದಕ್ಕೆ ಹೋಗುತ್ತೆ. ಓಕೆನಾ, ಅಂದರೆ ಆ್ಯಪ್ಗೆ ಹೋಗುತ್ತೆ. ನನ್ನ ಹತ್ರ ಆ್ಯಪ್ ಇದೆ, ಅದಕ್ಕೆ ಮಾಡ್ತಾ ಇದ್ದಂಗೆ ಇಲ್ಲಿ ಒಂದು ಮೇನ್ ಇದು ಬರುತ್ತೆ. ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಡಿ. ಇಲ್ಲಿ ಕೊಟ್ಟಾದಮೇಲೆ ನಿಮಗೆ ನಿಮ್ಮದು ಚಾನಲ್ದು ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗಿದೆ ನೋಡಿ, ಇದೆಲ್ಲ ನಂದೇನೆ ಇದು. ಓಕೆನಾ, ಈ ಥರ ತೋರಿಸ್ತಾ ಇದೆ. ಓಕೆನಾ, ನಮಗೆ ಇವಾಗ ಬ್ಲೂ ರಿಮೂವ್ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ. ಇಲ್ಲಿ ಮೂಲೆಯಲ್ಲಿ ಸೆಟ್ಟಿಂಗ್ಸ್ ಅಂತ ಕೊಟ್ಟಿದೆ. ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕಮ್ಯುನಿಟಿ ಮಾಡ್ರೇಷನ್ ಅಂತ ಒಂದಿದೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂಸ್ ಮ್ಯಾನೇಜ್ಮೆಂಟ್ ಅಂತ ಕೊಡಿ. ಇಲ್ಲಿ ನೋಡಿ, ನಾವು ಎಷ್ಟು ಜನನ ಹೈಡ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಬ್ಲೂ ಕೊಟ್ಟಿದ್ದೀವಿ ಅಂತ ಇಲ್ಲಿ ತೋರಿಸುತ್ತೆ. ಓಕೆನಾ, ಅದಾದಮೇಲೆ ನಿಮಗೆ ಇವಾಗ ಯಾರ್ದು ಬ್ಲೂ ತೆಗಿಬೇಕಲ್ಲ, ಅವ್ರದ್ದನ್ನ ಇಲ್ಲಿ ಇಂಟು ಮಾರ್ಕ್ ಒತ್ತಿದ್ರೆ ಸಾಕು, ಅದು ಹೋಗ್ಬಿಡುತ್ತೆ. ಇವಾಗ ನೋಡಿ,
ಇವ್ರದ್ದು ನಾನು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಸೇವ್ ಅಂತ ಕೊಟ್ಟರೆ ನಿಮ್ಮದು ನೆಕ್ಸ್ಟು ಲೆವೆಲ್ಲಿ ಅವ್ರು ಬಂದಾಗ ಅವ್ರದ್ದು ಬ್ಲೂ ಇರಲ್ಲ. ಓಕೆನಾ? ಇದು ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡ್ತಾಯಿದ್ರೆ, ನಿಮಗೆ ಗೊತ್ತಿರೋರು ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಓಕೆನಾ? ಮತ್ತು ನೀವು ಎಲ್ಲನೂ ಇಲ್ಲೇ ಕಂಟ್ರೋಲ್ ಮಾಡ್ಕೊಬೋದು. ಇಲ್ಲೇ ಎಲ್ಲ ಇದೆ. ಇದು ಎಲ್ಲ ಇಲ್ಲೇ ಇದೆ. ಈ ಥರ ನೋಡಿ, ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಎಲ್ಲ ಇಲ್ಲೇ ಇದೆ. ಇದೆಲ್ಲ ನಂದು ಹಳೇದು, ಹೊಸದು ಬೇರೆ ಇದೆ. ಈ ಥರ ಇದೆ ಅಷ್ಟೇ. ಅದಾದಮೇಲೆ ವಾಪಸ್ ಬಂದರೆ ನಿಮ್ಮ ಲೈವಲ್ಲಿ ಯಾರು ಬ್ಯಾಡ್ ಕಮೆಂಟ್ ಆಗ್ತಾ ಇರ್ತಾರಲ್ಲ ಅವರು, ನಮಗೆ ಗೊತ್ತಿರಲ್ಲ ಒಂದೊಂದು ಸತಿ ನಾವು ರಾತ್ರಿ ಹೊತ್ತು ಮ್ಯೂಟ್ ಲೈವ್ ಮಾಡಿ ಬಿಟ್ಬಿಟ್ಟಿರ್ತೀವಿ. ಯಾರ್ಯಾರು ನಮಗೆ ಗೊತ್ತಿರೋರೇ ಬಂದು ಬ್ಯಾಡ್ ಕಮೆಂಟ್ ಆಗ್ತಾ ಇರ್ತಾರೆ ಬ್ಲೂ ಇಸ್ಕೊಂಡು. ಆವಾಗ ನಾವು ಲೈವ್ ಓಪನ್ ಮಾಡಿ ನೋಡಿದಾಗ ಅದು ಸಿಕ್ಕುತ್ತೆ ಅಲ್ವಾ? ಅವಾಗ ಏನು ಮಾಡ್ಬೋದು, ಅಲ್ಲಿ ಬ್ಲೂ ತೆಗಿಯೋಕ್ಕಾಗಲ್ಲ ಅಂತಂದರೆ ಕ್ರೋಮಲ್ಲಿ ಬಂದು ತೆಗಿಬೋದು. ಇಷ್ಟೇ ಇವತ್ತಿನ ಮಾಹಿತಿ. ಮತ್ತು ಇನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ನಂದು ಏನಾದರೂ ಫೇಕ್ ಐ ಡಿ ಬಂತು ಅಂತಂದರೆ ಪ್ಲೀಸ್ ಐ ಡಿನ ಚೆಕ್ ಮಾಡಿ ಬ್ಲೂ ಕೊಡಿ. ಓಕೆನಾ? ನಾನು ಇದುವರೆಗೂ ಯಾರ ಲೈವ್ಗೂ ಅಷ್ಟೊಂದು ಹೋಗಿಲ್ಲ, ಯಾಕೆಂದರೆ ನನ್ನವೇ ಅಂತ ಕೆಲಸಗಳು ಜಾಸ್ತಿ ಆಗಿದೆ. ಸುಮ್ಮನೆ ಬ್ಯಾಡ್ ಹೋಗಿ ನನ್ನದು ಹೆಸರು ಮಾಡಿಕೊಂಡು ನನ್ನ ಡಿ ಪಿನ ಫೋಟೋ ಹೊಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಸ್ವಲ್ಪ ಚೆಕ್ ಮಾಡ್ಕೊಂಡು ಬ್ಲೂ ಕೊಡಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಈ 3 ವಿಷಯನೂ. ಓಕೆನಾ? ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ಥರ ಅಂತ ಹೇಳ್ತೀನಿ ನಾನು. ಓಕೆನಾ? ಓಕೆ, ಮತ್ತೆ ಸಿಗೋಣ. ಬಾಯ್ 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 ಬಾಯ್.